ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿಯ ಶ್ರೀ ಸಾಯಿ ಸೇವಾ ಸಂಸ್ಥೆಯ ವತಿಯಿಂದ ಶ್ರೀ ಪುಟ್ಟಪರ್ತಿ ಸಾಯಿ ಬಾಬಾರವರ 100ನೇ ಒಂದು ಜನ್ಮದಿನದ ಅಂಗವಾಗಿ ಒಂದು ವಿಶೇಷವಾದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಚನ್ನಗಿರಿ ತಾಲೂಕಿನ ವಿವಿಧ ಮನೆಗಳಲ್ಲಿ ಸುಮಾರು 100 ಮನೆಗಳಲ್ಲಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಚನ್ನಗಿರಿ ಪಟ್ಟಣದ ನಾಗರತ್ನ ಮಂಜುನಾಥ್ ರವರ ಮನೆಯಲ್ಲಿ 100ನೇ ದಿನದ ಒಂದು ಸಾಯಿಬಾಬಾರವರ ಪೂಜಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಸೇವಾ ಸಂಸ್ಥೆಯ ಒಬ್ಬ ಅಧ್ಯಕ್ಷರಾದಂತಹ ಮಹಾರುದ್ರಪ್ಪನವರು, ಹಾಗೆಯೇ ಕಮಲಾಕ್ಷ ಶೇಟ್, ಹಾಗೆಯೇ ಗೀತಾ ಶೇಟ್ ಸೇರಿದಂತೆ ರೂಪಾ ಶೇಟ್, ಹಾಗೆಯೇ ವಿವಿಧ ಭಕ್ತ ವೃಂದದವರು ಸೇರಿದಂತೆ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಜನೆಗಳನ್ನು ನಡೆಸಿ ಶ್ರೀ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. भगवान श्री सत्य साई बाबा जी की ಕಳಹುಳ್ಳ ಜ್ಯೋತಿಗೆ ಬೆಳಗಮ್ಮ, ಕಳಹುಳ್ಳ ಜ್ಯೋತಿಗೆ ಬೆಳಗಮ್ಮ, ಉರಿಯುತ್ತಿದೆ ಜ್ಯೋತಿ, ಹೊಳೆಯುತ್ತಿದೆ ಜ್ಯೋತಿ, ಉರಿಯುತ್ತಿದೆ ಜ್ಯೋತಿ ನೋಡಮ್ಮ. ಬುದ್ಧಿ ಕಾಳಿ ನಂಗೆ ತಿದ್ದಿ ಬದಿಯ ಮಾಡಿ, ಮೂತುಳ್ಳ ಜ್ಯೋತಿಗೆ ಬೆಳಗಮ್ಮ, ಮೂತುಳ್ಳ ಜ್ಯೋತಿಗೆ ಬೆಳಗಮ್ಮ. ಉರಿಯುತ್ತಿದೆ ಜ್ಯೋತಿ, ಹೊಳೆಯುತ್ತಿದೆ ಜ್ಯೋತಿ, ಉರಿಯುತ್ತಿದೆ ಜ್ಯೋತಿ ನೋಡಮ್ಮ. ಹೆಸರುಳ್ಳ ಜ್ಯೋತಿಗೆ ಬೆಳಗಮ್ಮ. ಬೇಗ ನಮ್ಮ ಫೋಟೋ ತಕ್ಷಣ ಬೇಗ. ಆತ್ಮಲಿಂಗ ಶಿವತು ಸಾಯಿ, ಆತ್ಮಲಿಂಗ ಶಿವತು ಸಾಯಿ, ಆತ್ಮಲಿಂಗ ಶಿವತು. ಇವತ್ತು 100ನೇ ಜಯಂತ್ಯೋತ್ಸವದ ನಿಜವಾದ ಸಾಕ್ಷಾತ್ಕಾರ ಆಗಿದೆ. 100 ಮನೆಗಳಲ್ಲಿ ಭಜನೆಯನ್ನ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪದಿಂದ ನಾವು ಗುರುಪೂರ್ಣಿಮೆಯಿಂದ ಪ್ರಾರಂಭ ಮಾಡಿದಂತಹ ಒಂದು ಯಾತ್ರೆ ಇವತ್ತು ಸಂಪನ್ನವಾಗಿದೆ, ಇವತ್ತು ಪೂರ್ಣಗೊಂಡಿದೆ. ಮೊದಲನೇ ಮನೆ ಶಿವಕುಮಾರ್ ಅವರದು, ಎಸ್, ಮಾವಿನಕಟ್ಟೆ ಹತ್ರ ಶಿವಕುಮಾರ್ ಅವರ ಮನೆಯಲ್ಲಿ ಮೊಟ್ಟ ಮೊದಲನೇ ಮನೆಯಿಂದ ಪ್ರಾರಂಭ ಮಾಡಿರುವಂತಹ ಈ ಪ್ರೇಮಧಾರ ಪ್ರೇಮ ಸ್ವರೂಪಿಯಾದಂತಹ ಸ್ವಾಮಿಗೆ ಪ್ರೇಮದ ಸಮರ್ಪಣೆಯನ್ನ ಮಾಡುವಂತಹ ಒಂದು ವಿಶೇಷವಾದಂತಹ ಭಜನಾ ಕಾರ್ಯಕ್ರಮ ಸತತವಾಗಿ, ಯಾಕೆಂದ್ರೆ ಪ್ರಾರಂಭದಲ್ಲಿ 2 ತಿಂಗಳುಗಳ ಕಾಲ ತುಂಬಾ ನಿಧಾನವಾಗಿ ಸಾಕ್ತು. ಕೇವಲ 20-22 ಮನೆಗಳನ್ನ ಮಾಡೋದಕ್ಕೆ ಕಷ್ಟ ಆಯ್ತು. ನಂತರದಲ್ಲಿ ಅತಿ ಶೀಘ್ರವಾಗಿ ಮುಂದುವರೆದು ಇವತ್ತಿಗೆ 100ನೇ ಮನೆಯಲ್ಲಿ ನಾವು ಭಜನೆಯನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಸ್ವಾಮಿಯ ಸಂಕಲ್ಪ. ಅದು ಜೊತೆಗೆ ಇಲ್ಲಿದ್ದಂತ ಕೆಲವರ ಸತತವಾದಂತಹ ಪ್ರಯತ್ನ. ನಮ್ಮ ಏನು ಭಜನಾ ಒಂದು ಮಂಡಳಿ ಇದೆಯಲ್ಲ, ಈ ಭಜನೆ ಮಾಡ್ತಾ ಇರುವಂತಹ ಆ ಸೇವಾಕರ್ತರು ಏನಿದ್ದಾರೆ, ಅವರು ಸತತವಾಗಿ ಮಾಡಿದಂತಹ ಶ್ರಮ ಇವತ್ತು ನಾವು ಇಲ್ಲಿಗೆ ತಲುಪಿದ್ದೇವೆ. ಸ್ವಾಮಿಯ ಪ್ರೇರಣೆ ಇಲ್ಲದೆ ಏನು ಆಗೋದಿಲ್ಲ.
ಆದರೆ ಸ್ವಾಮಿ ಯಾಕೆಂದ್ರೆ ಇವತ್ತು ಈ 100ನೇ ಮನೆಯಲ್ಲಿ ಸ್ವಾಮಿ ಆ ಪ್ರಸಾದವನ್ನ ಕೊಟ್ಟು ಹಾರೈಸಿದ್ದಾರೆ. ಈಗಾಗಲೇ ನಾವು ಭಜನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಹೂವಿನ ಹಾರ ಕೆಳಗಿಳಿದು ಬಂತು. ಅದು ಬಲಗಡೆಯಿಂದಲೇ ಸ್ವಾಮಿ ಹೂವಿನ ಹಾರವನ್ನು ಕೊಟ್ಟು ಪೂರ್ತಿ ಹಾರ ಕೆಳಗಿಳಿತು. ಅಂತಂದ್ರೆ ನಾನು ಇದ್ದೀನಿ ಅನ್ನುವಂಥದ್ದನ್ನ ಸ್ವಾಮಿ ಇಲ್ಲಿ ತೋರಿಸ್ಕೊಟ್ಟು. ಪುಟ್ಟಪರ್ತಿಯಲ್ಲಿ ಸುಮಾರು 180 ದೇಶಗಳಿಂದ ಎಲ್ಲಾ ದೇಶದಿಂದ ಜನ ಬಂದು ಅಲ್ಲಿ ಇವತ್ತು ನಾಳೆಯ ಸ್ವಾಮಿಯ 100ನೇ ಜಯಂತ್ಯೋತ್ಸವಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪ್ರಧಾನಮಂತ್ರಿಯವರು, ರಾಷ್ಟ್ರಪತಿಯವರು ಎಲ್ಲ ಬಂದು ಹೋಗಿದ್ದಾರೆ. ಇದೇ ಕಾರಣಕ್ಕಾಗಿ ವಿಶೇಷವಾದಂತಹ ಒಂದು ಬೆಳ್ಳಿಯ ಒಂದು ನಾಣ್ಯವನ್ನ, 100 ರೂಪಾಯಿ ನಾಣ್ಯವನ್ನ, ಹಾಗೆ ಸ್ಟಾಂಪ್ ಅನ್ನ ಕೂಡ ಸ್ವಾಮಿಯ ಫೋಟೋ ಸಹಿತ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ದೊಂದು ಸಣ್ಣ ಸಮಿತಿ, ಈ ಸಮಿತಿಯಲ್ಲಿಯೂ ಕೂಡ ವಿಶೇಷ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡ್ವಿ. ಅದರಲ್ಲಿ ಅತಿ ಮುಖ್ಯವಾದಂಥದ್ದು ಪ್ರೇಮಧಾರ ಕಾರ್ಯಕ್ರಮ. ಇವತ್ತು 100ನೇ ಮನೆಯಲ್ಲಿ ಶ್ರೀಮತಿ ನಾಗರತ್ನರವರು, ಶ್ರೀ ಮಂಜುನಾಥ್ರವರ ಮನೆಯಲ್ಲಿ ಇವತ್ತು ಈ ಕಾರ್ಯಕ್ರಮ 100ನೇ ಕಾರ್ಯಕ್ರಮ ನಡೀತಾ ಇದೆ. ಸ್ವಾಮಿಯ ಸಂಕಲ್ಪ ಇಲ್ಲದೆ ಏನೂ ಆಗೋದಿಲ್ಲ. ಹಾಗೇನೆ ನಮ್ಮ ಸಮಿತಿಯಲ್ಲಿ ಈ ವಿಶೇಷ ಕಾರ್ಯಕ್ರಮಕ್ಕಾಗಿ ಕಳೆದ 4 ದಿನಗಳಿಂದ 19ನೇ ತಾರೀಕಿನಿಂದ 19ನೇ ತಾರೀಕಿಗೆ ಭಾವ ಪುಷ್ಪಾಂಜಲಿಯನ್ನ, 20ನೇ ತಾರೀಕಿಗೆ ನಾವು ಭಕ್ತಿ ಪುಷ್ಪಾಂಜಲಿಯನ್ನ, 21ನೇ ತಾರೀಕಿಗೆ ನಾವು ಸೇವಾ ಪುಷ್ಪಾಂಜಲಿಯನ್ನ, 22ನೇ ತಾರೀಕಿಗೆ ನಾವು ವೇದ ಪುಷ್ಪಾಂಜಲಿಯನ್ನ ಇವತ್ತು, ಮತ್ತೆ ನಾಳೆ ಪ್ರೇಮ ಪುಷ್ಪಾಂಜಲಿ. ಈ ಕಾರ್ಯಕ್ರಮಗಳನ್ನ 5 ಪುಷ್ಪಾಂಜಲಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಅದರಂತೆ 4 ಪುಷ್ಪಾಂಜಲಿ ಕಾರ್ಯಕ್ರಮಗಳು ಈಗಾಗಲೇ ಮುಗಿದಿದೆ. ಪುಷ್ಪಾಂಜಲಿ ಅಂದ್ರೆ ಹೂವಿನ ಅರ್ಪಣೆಯನ್ನ ಮಾಡುವಂಥದ್ದು ಸ್ವಾಮಿಗೆ. ಮೊದಲನೇ ದಿನ ನಾವು ಭಾವ ಪುಷ್ಪಾಂಜಲಿ, ಮಹಿಳೆಯರೆಲ್ಲ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದು. ಮಹಿಳೆಯರು ಲಲಿತಾ ಸಹಸ್ರನಾಮವನ್ನ, ಅದೇ ರೀತಿಯಾಗಿ ವೇದವನ್ನ, ಭಜನೆಯನ್ನ ಸ್ವಾಮಿಗೆ ಅರ್ಪಿಸೋದ್ರ ಮೂಲಕ ಭಾವಪೂರ್ಣವಾದಂತಹ, ಯಾಕೆಂದ್ರೆ ಸ್ವಾಮಿಗೆ ಮಹಿಳೆಯರ ಬಗ್ಗೆ ತುಂಬಾ ಪ್ರೀತಿ ಇದೆ. ಅದಕ್ಕಾಗಿ ಸ್ವಾಮಿ ತನ್ನ ತಾಯಿಯ ಈಶ್ವರಮ್ಮನವರ ಜಯಂತಿಯನ್ನ, ಮಹಿಳಾ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಭಾವನೆಯ ದಿನಾಚರಣೆ. ಅದು 19ನೇ ತಾರೀಕಿಗೆ ಆಯಿತು. 20ನೇ ತಾರೀಕಿಗೆ ವಿಶೇಷವಾಗಿ ಭಕ್ತಿ ಪುಷ್ಪಾಂಜಲಿ, ಅಲ್ಲಿ ಭಜನೆಗಳು. ಅದಕ್ಕಿಂತ ಮುಖ್ಯವಾಗಿ ಅವತ್ತು ಸ್ವಾಮಿಗೆ ಇಷ್ಟಸಿದ್ಧಿ ವ್ರತವನ್ನ, ಸ್ವಾಮಿಯ ಅಷ್ಟೋತ್ತರ ಶತನಾಮಾವಳಿಯ ಪಠಣೆಯೊಂದಿಗೆ ಇಷ್ಟಸಿದ್ಧಿ ಪೂಜೆಯನ್ನ ಮಾಡಲಾಯಿತು. ಸ್ವಾಮಿಗೆ ಭಕ್ತಿಯ ಪುಷ್ಪಾಂಜಲಿಯನ್ನ ನೀಡಲಾಯಿತು. ನಿನ್ನೆಯ ದಿನ ಸ್ವಾಮಿಗೆ ವಿಶೇಷವಾಗಿ ಸೇವಾ ಪುಷ್ಪಾಂಜಲಿ, ಯಾಕೆಂದ್ರೆ ಸ್ವಾಮಿ ಲವ್ ಆಲ್ ಸರ್ವ್ ಆಲ್ ಅಂತಾರೆ. ಎಲ್ಲರನ್ನ ಸೇವಿಸು, ಎಲ್ಲರನ್ನ ಪ್ರೀತಿಸು ಅಂತ. ಮಾನವ ಸೇವೆಯೇ ಮಾಧವ ಸೇವೆ ಅಂತಾರೆ. ಹಾಗಾಗಿ ಮಾನವನಿಗೆ ಸೇವೆಯನ್ನು ಮಾಡೋದಕ್ಕಾಗಿ ಆದಷ್ಟು ನಾವು ಬೇರೆ ಬೇರೆ ಸೇವೆಗಳಿದ್ದಾವೆ. ನಾವು ಮಾತ್ರ ಅನ್ನದಾನವನ್ನ, ಅಂದ್ರೆ ನಾರಾಯಣ ಸೇವೆ ಅಂತ ಸ್ವಾಮಿ ಹಾಕಿದಂತ ದಾರಿ ಇದೆಯಲ್ಲ, ನಾರಾಯಣ ಸೇವೆಯನ್ನ ಮಾಡಿದ್ವಿ. ಸುಮಾರು 500ರಷ್ಟು ಜನರಿಗೆ ನಾರಾಯಣ ಸೇವೆಯನ್ನ ಮಾಡುವಂತಹ ಒಂದು ಸಂಕಲ್ಪ ಇಟ್ಕೊಂಡು ನಾವು ಅವತ್ತು ಮಾಡಿದ್ವಿ. ವಿಶೇಷವಾಗಿ ಮಹಿಳೆಯರು ಅದಕ್ಕೆ ಆ ಕಾರ್ಯವನ್ನ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಂದಿನ ದಿನ ನಾವು ಇಟ್ಕೊಂಡಿರುವಂತದ್ದು ವೇದ ಪುಷ್ಪಾಂಜಲಿ, ಸ್ವಾಮಿಗೆ ವೇದವನ್ನು ಅರ್ಪಿಸುವಂಥದ್ದು ಅಂತ. ಅದನ್ನು ಕೂಡ ವೇದ ಹೇಳೋದ್ರ ಮೂಲಕ ವೇದ ಪುಷ್ಪಾಂಜಲಿಯನ್ನ ಮಾಡಿದ್ವಿ. ಸ್ವಾಮಿ ಏನು ವೇದವನ್ನು ಹೇಳ್ಕೊಟ್ಟಿದ್ದಾರೆ ನಮ್ಗೆ, ರುದ್ರಂ ನಮಕ ಆಗಿರ್ಬೋದು, ಚಮಕ ಆಗಿರ್ಬೋದು, ಅದನ್ನ ಪಠಿಸೋದ್ರ ಮೂಲಕ ವೇದ ಪುಷ್ಪಾಂಜಲಿಯನ್ನ ಅರ್ಪಿಸಿದ್ವಿ. ನಾಳೆ ಪ್ರೇಮ ಪುಷ್ಪಾಂಜಲಿಯನ್ನ ಅರ್ಪಿಸಬೇಕಾಗಿದೆ. ಬೆಳಗಿನ ಹೊತ್ತು 5 ಗಂಟೆಗೆ ಸರಿಯಾಗಿ ಎಲ್ಲರೂ ಸ್ವಾಮಿಯ ಮಂದಿರದಲ್ಲಿ ಹಾಜರಿರಬೇಕು ಅಂತ ಕೇಳ್ಕೊಳ್ತೇನೆ. ಓಂಕಾರ, ಸುಪ್ರಭಾತ, ನಗರ ಸಂಕೀರ್ತನೆಯೊಂದಿಗೆ ನಾವು ನಾಳೆಯ ದಿನ ಪ್ರೇಮ ಪುಷ್ಪಾಂಜಲಿಯನ್ನ ಪ್ರಾರಂಭಿಸ್ತೇವೆ. ಬೆಳಿಗ್ಗೆ 5 ಗಂಟೆಗೆ ಬರ್ತೇವೆ. 5:15 ಕರೆಕ್ಟ್ ಆಗಿ ಓಂಕಾರ ಶುರು ಆಗ್ತದೆ. ನಂತರ ನಗರ ಸಂಕೀರ್ತನೆ ಹೋಗ್ತೀವಿ. ಸ್ವಾಮಿಯ ಸುಪ್ರಭಾತವನ್ನು ಹೇಳಿ ನಗರ ಸಂಕೀರ್ತನೆಗೆ ಹೋಗ್ತೀವಿ. ಆ ನಂತರ ಬಂದು ಆರತಿಯೊಂದಿಗೆ ಮುಗಿಯುತ್ತೆ. ನಂತರದಲ್ಲಿ 8 ಗಂಟೆಗೆ, 8ರಿಂದ 9 ಗಂಟೆ ಸುಮಾರಿಗೆ ಸ್ವಾಮಿಗೆ ಪುಷ್ಪ ಪೂಜೆಯನ್ನ ನೀಡಲಾಗ್ತದೆ. ಅದು ಕೂಡ ರುದ್ರಾಭಿಷೇಕದೊಂದಿಗೆ ಪುಷ್ಪ ಪೂಜೆಯನ್ನ ನೀಡಲಾಗ್ತದೆ. ಆ ನಂತರದಲ್ಲಿ ಸಾಯಂಕಾಲದ ಹೊತ್ತು ಪ್ರತಿ ವರ್ಷ ನಾವು ಮಾಡುವಂತೆ ಈ ಸಲ ಕಾರ್ಯಕ್ರಮವನ್ನ ಮಾಡ್ತೇವೆ. ಸಾಯಂಕಾಲ 5 ಗಂಟೆಗೆ ವೇದಮ್ಮು, ಆ ನಂತರದಲ್ಲಿ ಭಜನೆಗಳು ಪ್ರಾರಂಭ ಆಗ್ತವೆ. ಭಜನೆಗಳು ಆದ್ಮೇಲೆ ಒಂದು ಸಭಾ ಕಾರ್ಯಕ್ರಮವನ್ನ ಮಾಡುವಂತ ಯೋಚನೆ ಇದೆ. ಪ್ರತಿ ಸಲದಂತೆ ಅಲ್ಲೂ ಕೂಡ ಏನು ಈ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಸ್ವಾಮಿಯ ಹುಟ್ಟುಹಬ್ಬದ ಶುಭಾಶಯಗಳ ಅಥವಾ ಸ್ವಾಮಿಯ ಆಶೀರ್ವಾದವನ್ನ ನಾವು ಪಡೆಯುವಂಥದ್ದು, ಒಂದಿಷ್ಟು ಸ್ವಾಮಿಯ ಆಶೀರ್ವಚನಗಳನ್ನ ನೆನಪಿಸಿಕೊಳ್ಳುವಂಥದ್ದು, ಸ್ವಾಮಿಯ ಬಗ್ಗೆ ನಾವು ಕೇಳುವಂಥದ್ದು, ಇಂತಹ ಒಂದು ದಿವ್ಯ ಉಪನ್ಯಾಸವನ್ನ ಕೇಳುವಂಥದ್ದು. ಈ ಅನೇಕ ಉಪನ್ಯಾಸಕರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಈ ಸಲ ಯಾವುದೇ ವಿಶೇಷ ಹೊರಗಿನಿಂದ ಉಪನ್ಯಾಸಕರು ನಮಗೆ ಲಭ್ಯ ಆಗಲಿಲ್ಲ.
ಶ್ರೀಮತಿ ಸುಜಾತ ಕೃಷ್ಣನ್ ಅವರು ಕೂಡ ಇವತ್ತು ಬೆಳಿಗ್ಗೆ ಬರ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ, ಯಾಕಂದ್ರೆ 2 ದಿನದಿಂದ ಅವರೇ ಒಪ್ಕೊಂಡಿರೋದು. ಇವತ್ತು